ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಈಕೆಯ ಬಾಳಲ್ಲಿ ಆರೋಗ್ಯದ ಭಾಗ್ಯ ಬಂದಿದ್ದು ನಿಜಕ್ಕೂ ವಿಸ್ಮಯ ಅಂತಲೇ ಹೇಳಬಹುದು. ಇನ್ನೇನು ಎಲ್ಲ ಆಗೇ ಹೋಯಿತು, ನಮ್ಮ ಕುಡಿ ನಮ್ಮನ್ನು ಕೈತಪ್ಪು ಹೋಯಿತು ಅಂತ ತುಂಬ ಯೋಚನೆ ಮಾಡಿ ತುಂಬ ನೊಂದಿದ್ದ ಇವರ ಪೋಷಕರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಬನ್ನಿ ಹಾಗಾದರೆ ಸಾವನ್ನೇ ಗೆದ್ದು ಬಂದ ಬಾಲಕಿಯ ಬಗ್ಗೆ, ಮಲ್ಲಾರ್ ಕುಡಿಯ ಬಗ್ಗೆ ಚರ್ಚೆನ ಮಾಡೋಣ. ಇದೇ ಇಂದಿನ ವಿಶೇಷ ಹೃದಯ ಹಾಡಿತು. ಹೌದು, ಮಲ್ಲಾರ್ ಕುಡಿಗಾಗಿ ಹಾರೈಸಿದ, ಆಕೆಯ ಆರೋಗ್ಯಕ್ಕಾಗಿ ಹಾರೈಸಿದ ಮನಗಳು ಇವತ್ತು ತುಂಬ ಖುಷಿಯಾಗಿದೆ. ಆ ಒಂದು ಪ್ರಾರ್ಥನೆ ಈಡೇರಿದೆ ಅಂತಲೇ ಹೇಳಬಹುದು. ಏಕೆಂತಂದರೆ ಈಕೆಯ ಹೃದಯದ ಸಮಸ್ಯೆಯ ಬಗ್ಗೆ ಸುವರ್ಣ ನ್ಯೂಸ್ ಬಹಳ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಹಾಗೆಯೇ ನೆರವಿಗಾಗಿ ಯಾಚನೆ ಮಾಡಿತ್ತು. ಇದಕ್ಕೆ ಸ್ಪಂದಿಸಿದಂತಹ ದಾನಿಗಳು ಅಪಾರ ಪ್ರಮಾಣದ ದಾನವನ್ನು ನೀಡಿದರು. ಹಾಗಾಗಿ ಮಲ್ಲಾರ್ ಕುಡಿಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಮಲ್ಲಾರ್ ಕುಡಿಯ ಹೃದಯ ಮತ್ತೆ ಹಾಡಿದೆ. ಬಾಳಿ ಬದುಕಬೇಕಿದ್ದ ಬಾಲೆ ಮಲ್ಲಾರ್ ಕುಡಿ ಎಂಬ ದೀಪ ಆರಿ ಹೋಗುವ ಆತಂಕದಲ್ಲಿತ್ತು. ಹೃದಯದ ಕಾಯಿಲೆ ಆಕೆಯ ಜೀವನವನ್ನ ದುಸ್ತರಗೊಳಿಸಿತ್ತು. ಅಷ್ಟು ಸಾಲದು ಎಂಬಂತೆ ಬಡತನವೆಂಬ ಭೂತ ಕುಡಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಆಕೆಯ ಪೋಷಕರ ಕೈಯನ್ನು ಕಟ್ಟಿಹಾಕಿತ್ತು. ಆಕೆಯ ಸಮಸ್ಯೆ ಕುರಿತು ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿದ್ದೇ ತಡ ಸಹಾಯ ಮಾಡುವ ಕೈಗಳು ಮುಂದೆ ಬಂದವು. ನಂತರ ಆಕೆಯನ್ನು ಜಯದೇವ ಆಸ್ಪತ್ರೆಗೂ ದಾಖಲಿಸಲಾಯಿತು. ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿ ನೆರವೇರಿತು. ಈಗ ಮಲ್ಲಾರ್ ಕುಡಿ ಹಿಂದಿನ ಕುಡಿಯಲ್ಲ. ಆಕೆಯ ಹೃದಯದ ಸಮಸ್ಯೆ ಈಗಿಲ್ಲ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪೂರೈಸಿದ ಮಲ್ಲಾರ್ ಕುಡಿಯನ್ನ ಡಿಸ್ಚಾರ್ಜ್ ಮಾಡಲಾಯಿತು. ಮಲ್ಲಾರ್ ಕುಡಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಅವಳ ಹೃದಯದ ಕವಾಟವನ್ನು ಬದಲಾಯಿಸಿ ಆಪರೇಷನ್ ಮಾಡಲಾಗಿದೆ. ಚೆನ್ನಾಗಿದ್ದಾಳೆ. ಮೌನವಾಗಿ ಮರುಗುತ್ತಿದ್ದ ಮಲ್ಲಾರ್ ಕುಡಿ ಈಗ ನಾನು ಆರೋಗ್ಯವಾಗಿದ್ದೀನಿ, ಮನೆಗೆ ಹೋಗ್ತೀನಿ ಅಂತ ಕಿರುನಗೆ ಬೀರಿದ್ಲು. ನನಗೆ ಇವಾಗ ಆಪರೇಷನ್ ಆಗಿದೆ, ಇವಾಗ ಚೆನ್ನಾಗಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಮಗಳನ್ನು ಕಳೆದುಕೊಳ್ಳೋ ಭಯ ಆವರಿಸಿದ್ದ ಮಲ್ಲಾರ್ ಕುಡಿ ಪೋಷಕರು ಈಗ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರೆ. ಆಸ್ಪತ್ರೆಯಿಂದ ಮಗಳನ್ನು ಮನೆಗೆ ಕರೆದೊಯ್ಯುವಾಗ ಅವರ ಮುಖದಲ್ಲಿದ್ದ ಮಂದಹಾಸ ಅವರ ಭಾವನೆಗಳನ್ನ ಬಿತ್ತರಿಸುತ್ತಿತ್ತು. ಒಟ್ನಲ್ಲಿ ನಂದಿ ಹೋಗಬೇಕಿದ್ದ ಮಲ್ಲಾರ್ ಕುಡಿ ಎಂಬ ನಂದಾದೀಪ ಈಗ ಮತ್ತೆ ಪ್ರಜ್ವಲಿಸುತ್ತಿದೆ. ಕುಡಿಯನ್ನು ಉಳಿಸುವಲ್ಲಿ ಸುವರ್ಣ ನ್ಯೂಸ್ ಮುಖ್ಯ ಪಾತ್ರ ವಹಿಸಿದೆ ಅನ್ನೋದು ನಮಗೆ ಹೆಮ್ಮೆ ತಂದಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ಸಾವನ್ನೇ ಜಯಿಸಿ ಬಂದ ಮಲ್ಲಾರ್ ಕುಡಿ, ಪುಟ್ಟ ಹುಡುಗಿ ಮಲ್ಲಾರ್ ಕುಡಿ ಈಗ ಹೇಗಿದ್ದಾಳೆ ಅಂತಕ್ಕಂಥ ಆಶ್ಚರ್ಯ ನಿಮಗೆಲ್ಲ ಇರಬಹುದು. ಶಸ್ತ್ರಚಿಕಿತ್ಸೆ ಆದ ಬಳಿಕ ಕೆಲವು ದಿನಗಳಲ್ಲಿ ಮಲ್ಲಾರ್ ಕುಡಿ ಚೇತರಿಸ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಮಲ್ಲಾರ್ ಕುಡಿ ಇದ್ದಾಳೆ. ಅವಳ ಜೊತೆ ಅವಳ ತಂದೆ ಚಿನ್ನತಂಬಿಯವರು ಕೂಡ ಇದ್ದಾರೆ. ಇನ್ನು ಈ ಆಪರೇಷನ್ಗೆ ಧನ ಸಹಾಯ ಮಾಡಿದಂತಹ ರೋಟರಿ ಸಂಸ್ಥೆಯ ಅಧ್ಯಕ್ಷರು, ರೋಟರಿ ವೈಟ್ಫೀಲ್ಡ್ನ ಅಧ್ಯಕ್ಷರು ರೋಟೇರಿಯನ್ ಎಸ್ ಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ರೋಟರಿ ನೆಲಮಂಗಲದ ಅಧ್ಯಕ್ಷರಾದಂತಹ ರೋಟೇರಿಯನ್ ವಿಜಿ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬನ್ನಿ ನಮ್ಮ ಮಾತನ್ನು ಆರಂಭ ಮಾಡೋಣ. ಕುತೂಹಲದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಲ್ಲಾರ್ ಕುಡಿಯ ಜೊತೆಯಲ್ಲಿ. ಮಲ್ಲಾರ್ ಕುಡಿ, ಹೇಗಿದೆಯಮ್ಮ ಇವಾಗ ನಿನ್ನ ಆರೋಗ್ಯ? ಚೆನ್ನಾಗಿದ್ದೀನಿ. ಜೋರಾಗಿ ಮಾತಾಡೋಕ್ಕಾಗತ್ತಾ? ಕಷ್ಟ ಆಗುತ್ತಾ? ಚೆನ್ನಾಗಿದ್ದೀನಿ. ಏನೋ ತೊಂದರೆ ಇಲ್ಲ ಇವಾಗ? ನೋವಿದೆಯಾ ಏನಾದರೂ? ಇಲ್ಲ. ಈಗಲೂ ಮಾತ್ರೆ ಗೀತ್ರೆ ಎಲ್ಲ ತಗೋತಾ ಇದೆಯಾ? ನಿನಗೆ ಈ ಥರ ಒಂದು ತೊಂದರೆ ಇದೆ ಅಂತ ನಿಂಗೆ ಮೊದಲೇ ಗೊತ್ತಾಗಿತ್ತಾ? ಇಲ್ಲ. ಏನೂ ಗೊತ್ತಾಗಲಿಲ್ಲ. ನಿನಗೆ ಹೇಗೆ ಅನ್ನಿಸ್ತಾ ಇತ್ತು? ಸುಸ್ತಾಗ್ತಾ ಇತ್ತಾ? ಈ ಆಪ್ರೇಷನ್ ಎಲ್ಲ ಆಗೋದಕ್ಕೆ ಮೊದಲು ಏನಾಗ್ತಾ ಇತ್ತು? ಸುಸ್ತಾಗ್ತಾ ಇತ್ತು. ನೀನು ಸ್ಕೂಲ್ಗೆಲ್ಲ ಏನು ಹೋಗ್ತಾ ಇರಲಿಲ್ವಾ ಅವಾಗ? ಇಲ್ಲ. ಹೌದು. ನಿಂಗೆ ಓದಬೇಕು ಅನ್ನೋ ಆಸೆ ಇಲ್ವಾ? ಆಸೆ ಇದೆ. ಸ್ಕೂಲ್ಗೆ ಹೋಗ್ತೀಯ ಹಾಗಾದ್ರೆ ಇನ್ನು ಮುಂದಕ್ಕೆ? ಆಪ್ರೇಷನ್ ಎಲ್ಲ ಆಮೇಲೆ ಏನು ಅನ್ನಿಸ್ತು ಆಪ್ರೇಷನ್ ಎಲ್ಲ ಆದಮೇಲೆ? ಖುಷಿ ಆಯ್ತಾ? ಒಟ್ಟಿನಲ್ಲಿ ನಿಂಗೆ ಏನೋ ಒಂದು ತೊಂದರೆ ಇದೆ ಅಂತ ಗೊತ್ತಿತ್ತು, ಇವಾಗ ಆ ತೊಂದರೆ ಎಲ್ಲ ಸರಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಎಲ್ಲಿ ಹೋಗ್ತೀಯ ಇನ್ನು ಮುಂದಕ್ಕೆ? ಏನು ಸ್ಕೂಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ? ಓದ್ತೀಯ ಹಾಗಾದರೆ? ಓದಿ ನಿನ್ನ ಆರೋಗ್ಯಕ್ಕೆ ಕಷ್ಟಪಟ್ಟಂಥ ನಿಮ್ಮ ಅಪ್ಪ ಅಮ್ಮ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ನೀನು. ಅದೆಲ್ಲ ಗೊತ್ತಿದೆ ನಿನಗೆ. ಸೊ ಇನ್ನು ಮುಂದಕ್ಕಾದರೂ ನೀನು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಬೇಕು. ಓಕೆ, ಏನಾಗಬೇಕು ಅಂತ ಆಸೆ ಇದೆಯಾ ಏನಾದರೂ? ಅಂದರೆ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ ಥರ ಏನಾದರೂ ಆಸೆ ಇಟ್ಕೊಂಡಿದೆಯಾ? ಹೇಳು, ಪರವಾಗಿಲ್ಲ. ಮಲ್ಲಾರ್ ಕುಡಿ ತುಂಬ ನಾಚ್ಕೋತಾ ಇದ್ದಾಳೆ ಮಾತಾಡೋದಕ್ಕೆ.
ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀನಮ್ಮ? ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದೀಯಾ? ಓದ್ತೀಯ, ಕಷ್ಟಪಟ್ಟು ಓದ್ತೀಯ ಹಾಗಾದರೆ? ವೆರಿ ಗುಡ್. ಇವಾಗ ಏನಾದರೂ ನಡಿಬೇಕಾದ್ರೆ ಓಡಬೇಕಾದ್ರೆ ಏನಾದರೂ ಸುಸ್ತಾಗುತ್ತಾ? ಏನೂ ಆಗಲ್ಲ, ಈಗ ಫುಲ್ ಖುಷಿಯಾಗಿದೆ. ನಿಂಗೆ ಗೊತ್ತಿತ್ತಾ ಓಪನ್ ಹಾರ್ಟ್ ಸರ್ಜರಿ ಅಂದರೆ ನಿನ್ನ ಹೃದಯದ ಆಪ್ರೇಷನ್ ಮಾಡ್ತಾರೆ ಅಂತ ಗೊತ್ತಿತ್ತಾ ನಿನಗೆ? ಗೊತ್ತಿತ್ತು, ಆದರೂ ಧೈರ್ಯವಾಗಿದ್ದೆ ನೀನು. ಆಪ್ರೇಷನ್ ಆಗಬೇಕಾದ್ರೆ ಏನೋ ಹೆದರ್ಕೊಳ್ಳಿಲ್ಲ, ಅಳ್ಳಿಲ್ಲ, ಏನೋ ಅನ್ಲಿ. ಓಕೆ ಚಿನ್ನತಂಬಿ, ನೀವೇನು ಹೇಳ್ತೀರಾ? ಈಗ ಸಾಕಷ್ಟು ಮಾನಸಿಕ ತುಮುಲದ ನಂತರ ಈಗ ನಿಮ್ಮ ಮಗಳು ಹುಷಾರಾಗಿ ಬಂದಿದ್ದಾಳೆ, ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ನಿಮಗೆ? ಅದು ಫಸ್ಟು ಒಂದು 50,000 ರೂಪಾಯಿ ಖರ್ಚಾಯಿತು. ಅಲ್ಲ, ಈಗ ಮಲ್ಲಾರ್ಕುಡಿಗೆ ಆರೋಗ್ಯ ತಪ್ಪಿದೆ ಅಂತ ನಿಮಗೆ ಯಾವಾಗ ಗೊತ್ತಾಗಿದ್ದು? ಏನಾಗ್ತಾ ಇತ್ತು ಅವಳಿಗೆ? ಅದು ದುಸ್ತಾಯಿತು, ಕೈಗೆಲ್ಲ ಬಂದು ಊದ್ಕೊಂಬಿಡ್ತು, ಕೈಯೆಲ್ಲ ಊದ್ಕೊಂಬಿಡ್ತು. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದೆ ತಮಿಳ್ನಾಡಲ್ಲಿ. ಅಲ್ಲಿ ಏನಂದ್ರು, ಇದು ಸದೆ ಬೆಳೀತಾ ಇದೆ ಒಳಗಡೆ, ಇಲ್ಲಿ ಆಗಲ್ಲ, 2 ಲಕ್ಷ ರೂಪಾಯಿ ಆಗುತ್ತೆ, ಏನೋ ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮ್ಗೆ ಜಮೀನಿಲ್ಲ ಏನಿಲ್ಲ, ನಿಮ್ಮ ಇಷ್ಟ, ಸಾಲಾಗೆಲ್ಲ ಮಾಡಿದರೆ ತೀರಾಗ ಆಗಲ್ಲ, ನಿಮ್ಮ ಕೈ ಅವಳು ಎಷ್ಟು ದಿನ ಇರ್ತಲ್ಲ ಅಷ್ಟು ದಿನ ಇರೋವರೆಗೆ ಇರಲಿ, ಅವಳು ಏನು ಕೇಳ್ತಾಳೆ ತಗೊಂಡು ಕೊಡು ಅಂತ ಹೇಳಿದ್ರು. ಅಂದರೆ ಡಾಕ್ಟ್ರು ನಿಮ್ಗೆ ಗ್ಯಾರಂಟಿನೇ ಕೊಟ್ಟಿರಲಿಲ್ಲ? ಇಲ್ಲ, ಮಗಳು ಬದುಕ್ತಾಳೆ ಅಂತಾನೆ ಗ್ಯಾರಂಟಿ ಇರಲಿಲ್ಲ? ಇಲ್ಲ. ಓಕೆ. ಅವ್ರು ಎಷ್ಟು ಗಂಡ ಇರ್ತಲ್ಲ ಅಲ್ಲಿವರೆಗೆ ಅವಳು ಏನು ಕೇಳ್ತಾಳ ಅವಳು ತಗೊಂಬಂದು ಕುಡಿ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂದು ಡಾಕ್ಟ್ರ್ ಹೇಳೋರು. ಓಕೆ ಓಕೆ. ನಾನೇನು ಮಾಡಿದೆ, ಸುಮ್ಮನೆ ಬಿಟ್ಬಿಟ್ಟೆ. ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ. ನಾವು ಕೂಲಿ ಮಾಡೋರು. ಓಕೆ. ಇನ್ನು ರಾಜು ಅವರು, ಸಾಕಷ್ಟು ನಿಮ್ಮ ಸಂಸ್ಥೆ ಪಾಪ ಮಲ್ಲಾರ್ಕುಡಿ ನಿಜವಾಗ್ಲೂ ಸಾವನ್ನು ಗೆದ್ದು ಬಂದಿದ್ದಾಳೆ. ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾಳೆ, ನಗ್ನಗ್ತಾ ನಾಚ್ಕೋತಾ ಮಾತಾಡ್ತಿದ್ದಾಳೆ ಅಂತಂದರೆ ಅದಕ್ಕೆ ರೋಟ್ರಿ ಸಂಸ್ಥೆಯೇ ಕಾರಣ ಅಂತಕ್ಕಂಥದ್ದು. ಸೊ ಸುವರ್ಣ ನ್ಯೂಸ್ ಪರವಾಗಿ ನಿಮಗೆಲ್ಲರಿಗೂ ನಿಮ್ಮ ಸಂಸ್ಥೆಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಏನು ನಿಮ್ಗೆ ಯಾವಾಗ ಗೊತ್ತಾಯಿತು ಮಲ್ಲಾರ್ಕುಡಿ ವಿಚಾರ, ಅವಳಿಗೆ ಸಹಾಯ ಮಾಡಬೇಕು ಅಂತ ನೀವು ಹೇಗೆ ತೀರ್ಮಾನಕ್ಕೆ ಬಂದ್ರಿ? ಇದ್ರ ಬಗ್ಗೆ ಸ್ವಲ್ಪ. ಮೊದಲಿಗೆ ನಾನು ನಿಮ್ಮ ಸುವರ್ಣ ನ್ಯೂಸ್ 24x7ಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕೆಂದರೆ ಇದ್ರ ಬಗ್ಗೆ ಬಡತನ ರೇಖೆಗಿಂತ ಕೆಳಗಿರುವಂಥ ಮಕ್ಕಳು ಈ ಥರ ಏನು ತೊಂದರೆಯಲ್ಲಿ ಇರ್ತಾರೆ ಅಂಥದ್ರ ಬಗ್ಗೆನೇ ನೀಡಿ ಏನು ಇರ್ತವೆ ಅಂಥವ್ರನ್ನ ನಾವು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ತಮ್ಮ ಸಿಬ್ಬಂದಿ ಅಲ್ಲಿ ರಿಪೋರ್ಟರ್ಸು ಲೈಕ್ ನಿಮ್ಮ ಯಾರು ನ್ಯೂಸ್ ಪ್ರೊಡ್ಯೂಸರ್ ಯಾರೊಬ್ರು ಶಿವಮೂರ್ತಿಯವರು ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ಇದೇ ಒಂದು ಮಗುಗೆ ನೀವುಗಳು ಏನಾದರೂ ಮಾಡ್ಲಿಕ್ಕೆ ಆಗ್ತದ ಹಾಗಂತ. ದ ಫಸ್ಟ್ ಪ್ರಿಫರೆನ್ಸ್ ನಾವು ಹೇಳಿದ್ವು, ಎಸ್ ವಿ ವಿಲ್ ಡೂ ಇಟ್. ಯಾಕೆಂದ್ರೆ ನಾವು ಸರ್ಚ್ ಮಾಡ್ತಾ ಇರ್ತೀವಿ ಇಂಥ ಒಂದು, ಯಾಕೆ ಬಡತನ ರೇಖೆಯಿಂದ ಕೆಳಗಿರೋರ್ಗೆ ಮುಖ್ಯ ನಮ್ಮ ಒಂದು ಫೋಕಸ್ ಇರುತ್ತೆ. ಹಾಗಾಗಿ ಆ ಒಂದು ಫೋಕಸ್ ನಮಗೆ ಭಾಳ ಚೆನ್ನಾಗಿ ಇವ್ರನ್ನ ಮೀಟ್ ಆದ ತಕ್ಷಣ ಸಿಕ್ತು. ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ಈ ಒಂದು ಇದು ಮಾಡ್ದು. ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಎಲ್ಲ ನಮ್ಮ ರೋಟ್ರಿ ಕ್ಲಬ್ ನೆಲಮಂಗಲ ಮತ್ತು ವೈಟ್ ಫೀಲ್ಡ್ ರೋಟರಿಯನ್ಸ್ ಮತ್ತು ಡಿಸ್ಟ್ರಿಕ್ಟ್ ರೋಟರಿಯನ್ಸ್ ಇಂದ. ಅಂದ್ರೆ ಏನಾಗಿತ್ತು ನಿಮ್ಗೆಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಿದೆ, ಮಲ್ಲಾರ್ಕುಡಿಗೆ ಏನಾಗಿತ್ತು, ಏನು ಡಾಕ್ಟರ್ ಏನು ಹೇಳಿದ್ರು ಇದ್ರ ಬಗ್ಗೆ? ಹೌದು. ಸೊ ಡಾಕ್ಟರ್ಸ್ ಏನು ಹೇಳಿದಾರೆ ಅಂದ್ರೆ ಹೋಲ್ ಇದೆ ಮಗುಗೆ ಹಾಗಂತ ಎಲ್ಲ ಒಂದು ಡಯಾಗ್ನೈಸ್ ಮಾಡಿ ಒಂದು ಮೊದಲಿನ ಒಂದು ಪ್ರಥಮ ರಿಪೋರ್ಟ್ಸನ್ನು ಕೊಟ್ಟರು. ಆದರೆ ಯಾವಾಗ ಆಪರೇಷನ್ ನಡೀತು ಆ ಟೈಮಲ್ಲಿ ಇಟ್ ವಾಸ್ ಲಿಟಲ್ ಲೇಟ್, 1.5 hour ಲೇಟ್. ವಿ ಆರ್ ಸರ್ಪ್ರೈಸ್. ಅವತ್ತು ನಾವು ಅಲ್ಲೇ ಹೋಗಿ ನಿಂತ್ಕೊಂಡಿದ್ದು, ಸೊ ಕಾಯ್ತಾ ಇದ್ದು. ಸೊ 1.5 hour ಲೇಟ್ ಆದ ತಕ್ಷಣ ನಾವು ಡಾಕ್ಟ್ರಿಗೆ ಸ್ವಲ್ಪ ಕೇಳ್ಕೊಂಡಾಗ ಅಲ್ಲಿ ನಾವು ಬಂದಿದ್ದೇನೆ ಅಂದರೆ ಆ ವಾಲನ್ನೇ ಫುಲ್ಲು ಏನು ಹೋಲ್ಸ್ ಅಲ್ದೇ ಒಂದು ವಾಲ್ ಇದೆ, ವಾಲನ್ನೇ ರಿಪ್ಲೇಸ್ಮೆಂಟ್ ಮಾಡುವಂಥ ಇದು ಬಂತು. ಸೊ ವಿ ಸೆಡ್ ಯು ಗೋ ಹೆಡ್ ಸರ್, ಯು ಹ್ಯಾವ್ ಟು ಡೂ ಇಟ್, ಬಿಕಾಸ್ ಅದನ್ನ ನಾವು ಇದು ಮಾಡ್ಬೇಕು. ಅವ್ರುಗಳು ಮಾಡ್ತಾರೆ, ಜಯದೇವದವರು ದೇರ್ ಆರ್ ವೆರಿ ಮಚ್ ಇದು. ಯಾಕೆಂದ್ರೆ ನಮಗೆ 106 ಲಾಸ್ಟ್ ಇಯರ್ 145 ಹಾರ್ಟ್ ಆಪರೇಷನ್ ನಾವು ರೋಟರಿ ಮತ್ತೆ ಅವರ ಒಂದು ಇದ್ರ ನೇತೃತ್ವದಲ್ಲಿ ಮಾಡಿದ್ದೀವಿ. ಸೊ ಹಾಗಾಗಿ ದೇ ಆರ್ ವೆರಿ ಮಚ್ ಕೋಆಪರೇಟಿವ್ ಅಸ್ ಅಂಡ್ ನಮಗೆ ಭಾಳ ಟ್ರಸ್ಟ್ ಇದೆ. ಜಯದೇವ ಮತ್ತೆ ಇವೆಲ್ಲ ಏನಿದೆ ನಾರಾಯಣ ಹೃದಯ ಇರ್ಬೋದು ಅಥವಾ ಮಣಿಪಾಲ್, ಈ 3 ಜನನ 3 ಒಂದು ಹಾಸ್ಪಿಟಲ್ಸ್ನ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಜಯದೇವದಲ್ಲಿ ಭಾಳ ಚೆನ್ನಾಗಿ ಮೊನ್ನೆ ಅದು 15 ದಿವಸ ಹಿಂದೆ ಬೇರೆ ಇವರ ಒಂದು ಆಪರೇಷನ್ ಆಗಿದ್ದು ಮುಂಚೆ 15 ದಿವಸ ಮುಂಚೆ ಒಂದು ಕೀರ್ತನ ಅನ್ನೋ ಒಂದು ಬಡ ಹುಡುಗಿದ್ದು ನಾವು ಆಪರೇಷನ್ ಮಾಡಿಸಿದ್ದು. ಸೊ ಅದನ್ನು ಭಾಳ ಸಕ್ಸಸ್ಫುಲ್ ಆಗಿ ವಿತಿನ್ 3 to 4 days ಅಲ್ಲಿ ಮಗು ಭಾಳ ಚೆನ್ನಾಗಿ ಚೈತನ್ಯವಾಗಿ ಓಡಾಡುವಂಥದ್ದು ನಾವು ಕಂಡು ಭಾಳ ಖುಷಿ ಆಗ್ತದೆ. ಇಟ್ ಇಸ್ ವಂಡರ್ಫುಲ್ ಇದು ನಮ್ಗೆ. ಅಂದರೆ ಈಗ ರೋಟರಿ ಸಂಸ್ಥೆ ಅಂತಂದರೆ ಸಾಕಷ್ಟು ಜನಪರ ಕಾಳಜಿ ಇರ್ತಕ್ಕಂಥ ಒಂದು ಸಂಸ್ಥೆ, ಜನರ ಸೇವೆಯಲ್ಲಿ ನಿರತವಾಗಿರ್ತಕ್ಕಂಥ ಸಂಸ್ಥೆ. ಸೊ ಇಂಥ ಕೇಸ್ಗಳು ಬಂದಾಗ, ಮಲ್ಲಾರ್ಕುಡಿ ಕೇಸ್ಗಳು ಬಂದಾಗ, ಸೊ ತಾವು ಹೇಗೆ ಡಿಸಿಷನ್ ತಗೋತೀರಾ? ಆನ್ ವಾಟ್ ಬೇಸಿಸ್ ನೀವು ಹೆಲ್ಪ್ ಮಾಡಬೇಕು ಅಂತ ಅನ್ಕೋತೀರಾ? ಎಸ್. ಸೊ ನಾವು ಫಸ್ಟ್ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮದು 3 ಒಂದು ಕ್ಯಾಟಗರೀಸ್ ಇದೆ. ಬಿಲೋ 18 years ಅವ್ರಿಗೆ ಮೊದಲು ನಮ್ಮ ಆದ್ಯತೆ. ಸೊ ಯಾಕೆಂತ ಹೇಳಿದ್ರೆ ನಮಗೆ ಅವ್ರ ಏಜ್ ಜಾಸ್ತಿ ಇರುತ್ತೆ, ಅವ್ರ ಲೈಫ್ ಸೈಕಲ್ ಜಾಸ್ತಿ ಇರುತ್ತೆ, ಅಂಥವ್ರಿಗೆ ಫಸ್ಟು ನಮ್ಮ ಒಂದು ಪ್ರಿಫರೆನ್ಸ್ ಕೊಡ್ತೀವಿ. ಅದಲ್ದೇ ಯಾರಿಗೆ ಆಗುತ್ತೆ ಅಂಥವ್ರಿಗೆ ನಾವು ಮಾಡೋದಕ್ಕಿಂತ ಯಾರಿಗೆ ಆಗೋದಿಲ್ಲ ನೋಡಿ, ಇವಾಗ ಅವ್ರಿಗೆ ಸಾಲ ಮಾಡಿ ನೀವು ಇದೆಲ್ಲ ಕಟ್ಲಿಕ್ಕೆ ಆಗಲ್ಲಪ್ಪ, ಡಾಕ್ಟ್ರೇ ಕನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ. ಎಲ್ಲಿ ಮಡ್ರಾಸಲ್ಲೆಲ್ಲ ಅವ್ರು ಚೆಕ್ ಮಾಡಿದಾಗ ಅವ್ರಿಗೆ ಹೇಳ್ಬಿಟ್ರು, ಅಪ್ಪ ನೀನು ಎಲ್ಲಿವರೆಗೂ ಬೇಕಾದ್ರೆ ಅದನ್ನು ಹಣ್ಣು ಹಂಪಲು ಕೊಟ್ಟು ನೀನು ಖುಷಿಯಾಗಿ ಇಟ್ಕೋ,
ಕೈ ಚೆಲ್ಬಿಟ್ರು. ಸೊ ಇಂಥವ್ರಿಗೆ ನೀಡಿಯವ್ರಿಗೆ ನಾವು ಮಾಡಿದಾಗ ಅದಕ್ಕೊಂದು ಅರ್ಥಪೂರ್ಣವಾಗಿರುತ್ತೆ ಅಂದ್ಬಿಟ್ಟು ನಾವೇ ಮಾಡ್ತೀವಿ. ಅವ್ರದ್ದೆಲ್ಲ ಒಂದು ಇದು ನೋಡ್ತೀವಿ, ಯಾವ ಥರ ಇದೆ, ಅವ್ರ ಫೈನಾನ್ಸ್ ಆಗಿದೆ, ಮತ್ತು ಅವ್ರು ಯಾವ ರೀತಿಯಲ್ಲಿದ್ದಾರೆ, ಅವ್ರದ್ದು ಎಲ್ಲ ಮನೆಯದು ಹಿಂದೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ನಾವು ಎನ್ಕ್ವೈರಿ ಮಾಡಿ ಆವಾಗ ನಾವು ಅದನ್ನು ಇಮಿಡಿಯೇಟಾಗಿ ಇದು ಮಾಡ್ತೀವಿ. ವಿತಿನ್ 2 ಡೇಸಲ್ಲಿ ನಮಗೆ ಇಮಿಡಿಯೇಟ್ ರೆಫರೆನ್ಸ್ ಆಗ್ತಾ ಇದ್ದಂಗೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೇ ನಾನು ಆ ಒಂದು ಇದನ್ನು ಆ್ಯಕ್ಟಿವ್ ಮಾಡ್ದೋ. ಅದಕ್ಕೆ ನಮ್ಮ ಜಾಯಿಂಟಾಗಿ ನಮ್ಮ ವೈಟ್ಫೀಲ್ಡ್ ಕ್ಲಬ್ನವರು ನಮ್ಮ ಜೊತೆಗೆ ಬನ್ನಿ ಇದೊಂದು ಮಾಡೋಣ ಅಂತ ನಾನು ಅವ್ರ ರೆಫರೆನ್ಸ್ ಕೊಟ್ಟಾಗ ಅವ್ರು ಇಮಿಡಿಯೇಟಾಗಿ ಹೇಳಿದ್ರು ಎಸ್ ರಾಜು ಅವರೇ ಮಾಡೋಣ ಅಂತ. ಸೊ ಇಟ್ ಈಸ್ ವಂಡರ್ಫುಲ್ಲಿ ಸಕ್ಸಸ್ಫುಲ್. ವಿ ಆರ್ ಹ್ಯಾಪಿ ವಿತ್ ದಟ್. ಓಕೆ, ಇನ್ನು ವೈಟ್ಫೀಲ್ಡ್ ರೋಟರಿ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ, ಚಂದ್ರ ಅವರು. ಅವ್ರ ಜೊತೆ ಮಾತಾಡೋಣ. ಅವರು ಕೂಡ ಸಾಕಷ್ಟು ವಿಚಾರಗಳು ತಿಳಿಸ್ಕೊಳ್ತಾರೆ. ಒಂದು ಜನಪರ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ರೋಟರಿ ಸಂಸ್ಥೆಯ ಧ್ಯೇಯೋದ್ದೇಶಗಳೇನು ಮತ್ತು ಮಲ್ಲಾರ್ಕುಡಿಯ ಮುಂದಿನ ಭವಿಷ್ಯದ ಬಗ್ಗೆ ಏನು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.